ಸಾಲುಮರದ ತಿಮ್ಮಕ್ಕನವರು ನಮ್ಮ ರಾಜ್ಯ ಅಲ್ಲ ರಾಷ್ಟ್ರದಲ್ಲಿ ಪ್ರಾಕೃತಿಕವಾಗಿ ಮಹಾನ್ ಕೊಡುಗೆ ಅವರು. ಲೈಫ್ ಅನ್ನು ಯಾವ ರೀತಿ ಬಳಸ್ಕೊಳ್ಬಹುದು ಅಂತ ಗಿಡ ಮರಗಳಲ್ಲಿ ಮಕ್ಕಳನ್ನು ಕಂಡ್ರು. ದೇಶಕ್ಕೊಂದು ಮಾದರಿ. ಪರಿಸರ ಸಂಘಟನೆಗಳು ಬರೀ ಇವತ್ತು ವಾಟ್ಸಪ್ ಸೋಷಿಯಲ್ ಮೀಡಿಯಾ ಸಂಘಟನೆಗಳಿಗಿಂತ ಮುಕ್ತವಾಗಿ ನಾವೆಷ್ಟು ಇಲ್ಲಿಗೆ ಕೊಡುಗೆ ನೀಡಿದ್ದೇವೆ ಅದು ಮುಖ್ಯ. ಹೆದ್ದಾರಿ ಅಗಲೀಕರಣ ಅಂತ ಹೇಳಿ ಇವರ ಅನುಮತಿ ಕೇಳದೆ ಮರವನ್ನು ಕಡಿದು ಅಂದಿಂದ ಅವರ ಆರೋಗ್ಯ ಸ್ವಲ್ಪ ಕೆಟ್ಟ ಬಂತು. ನಾವೆಲ್ಲರೂ ಈಗ ಕಾರ್ಯಪ್ರವೃತ್ತರಾಗಬೇಕು. ಯಾಕೆ ನಮಗೋಸ್ಕರ, ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಆದ್ರೂ ಒಂದಷ್ಟು ಗಿಡಗಳು ನೆಡಬೇಕು. ಕಾಡನ್ನು ದೂರದಲ್ಲಿ ಕೂತ್ಕೊಳ್ಳೋದಲ್ಲ, ಕಾಡಿನ ಒಳಗಿನ ಎಲ್ಲ ಆಯಾಮಗಳನ್ನು ಕಲ್ತುಕೊಂಡ್ರೆ ಮಕ್ಕಳು ಕೂಡ ಈಗಲೇ ನಮ್ಮ ಪ್ರಕೃತಿಗೆ ಏನಾದ್ರು ಮಾಡಬೇಕು ಅಂತ ಒಂದು ಕಾರ್ಯಪ್ರವೃತ್ತರಾಗ್ತಾರೆ. ಸಾಲುಮರದ ತಿಮ್ಮಕ್ಕನವರು ನಮ್ಮ ರಾಜ್ಯ ಅಲ್ಲ ರಾಷ್ಟ್ರದಲ್ಲಿ ಪ್ರಾಕೃತಿಕವಾಗಿ ಮಹಾನ್ ಕೊಡುಗೆ ಅವರು. ಹಲವಾರು ವರ್ಷಗಳಿಂದ ಪುಟ್ಟ ಸಂಸಾರದಲ್ಲಿ ಮತ್ತೆ ಅತೀವ ಬಡತನದಲ್ಲಿ ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಿರೋವರಿಗೆ ಮಕ್ಕಳಿಲ್ಲ ಅಂತ ಬೇಸರಾದ ಸಂದರ್ಭದಲ್ಲಿ ಆ ವೇದನೆ ರೋದನವನ್ನು ಕಳೀಲಿಕ್ಕೋಸ್ಕರ ಯಾವುದೇ ಹರಕೆ ಹೊತ್ತಲಿಲ್ಲ ಅಥವಾ ಬೇಜಾರು ಮಾಡ್ಕೊಳ್ಳಿಲ್ಲ. ಲೈಫನ್ನು ಯಾವ ರೀತಿ ಬಳಸ್ಕೊಳ್ಬೋದು ಅಂತ ಗಿಡ ಮರಗಳಲ್ಲಿ ಮಕ್ಕಳನ್ನು ಕಂಡ್ರು. ಯಾಕೆಂದ್ರೆ ಆ ಗಿಡಗಳು ಚಿಗುರಾಗಿ ಬೆಳೆಯುವುದು, ಮಕ್ಕಳು ಬೆಳೆಯುವುದು, ಅದು ದೊಡ್ಡದಾಗೋದು. ಇವತ್ತು ಅವರು ನೆಟ್ಟ ಮರಗಳು ಬೃಹತ್ ಮರಗಳಾಗಿವೆ. ಇದು ನಮ್ಮ ದೇಶಕ್ಕೊಂದು ಮಾದರಿ. ಯಾಕೆಂದ್ರೆ ಎಷ್ಟೋ ಪರಿಸರ ಹೋರಾಟಗಾರರು, ಪರಿಸರ ಸಂಘಟನೆಗಳು ಬರೀ ಇವತ್ತು ವಾಟ್ಸಪ್ ಸೋಷಿಯಲ್ ಮೀಡಿಯಾ ಸಂಘಟನೆಗಳಿಗಿಂತ ಮುಕ್ತವಾಗಿ ನಾವೆಷ್ಟು ಇಲ್ಲಿಗೆ ಕೊಡುಗೆ ನೀಡಿದ್ದೇವೆ ಅದು ಮುಖ್ಯ. ಅದು ಅಜ್ಜಿಯಿಂದ ನಾವು ಪಾಠ ಕಲಿಬೇಕು. ಯಾಕೆಂದ್ರೆ ಒಂದು ಶಿಕ್ಷಣ ಇಲ್ಲದೆ, ಆರ್ಥಿಕ ಬಲ ಇಲ್ಲದೆ, ಜನಬೆಂಬಲ ಇಲ್ಲದೆ ಆಗಿನ 50 ವರ್ಷಗಳ ಹಿಂದೆ ಗಂಡನೊಟ್ಟಿಗೆ ಸೇರಿಕೊಂಡು ಈ ರೀತಿ ಒಂದು ಮರಗಳನ್ನು ನೆಟ್ಟಿದ್ದಾರೆ ಹೇಳಿದ್ರೆ, ಹಾಗಾದ್ರೆ ನಮ್ಮ ಎಷ್ಟೋ ಪರಿಸರ ಸಂಘಟನೆ ಇವತ್ತು ಅವರನ್ನು ಅನುಕರಣೆ ಮಾಡಿ ಅವರಲ್ಲಿ 10ರಲ್ಲಿ 1 ಅಂಶ ನೆಟ್ಟಿದ್ರೆ ಇವತ್ತು ಕರ್ನಾಟಕದ ದೊಡ್ಡ ಕಾಡಾಗ್ತಿತ್ತು. ಅದು ನಾವು ಅವರಿಂದ ಕಲಿಯುವಂಥದ್ದು. ಮತ್ತೆ ಬಹಳಷ್ಟು ತನ್ನ ಖಾಸಗಿ ಬದುಕಲು ನೋವನ್ನು ಉಂಡವರು. ಈಗ ಒಂದು ಮಕ್ಕಳಿಲ್ಲ ಅಂತ ಹೇಳಿ ಎಲ್ಲವನ್ನು ಬಿಟ್ಟು ಕೂತ್ಕೊಳ್ಳೋರು ಇರ್ತಾರೆ. ಖಾಸಗಿ ಬದುಕಲೆಂದ್ರೆ ಅವರ ಗಂಡ ಬಿಕ್ಕಲು ಚಿಕ್ಕಯ್ಯ ಅಂತ, ಅವರು ಒಂದು ಸಣ್ಣ ವಯಸ್ಸಿನಲ್ಲಿ ಸತ್ತು ಹೋದ್ರು. ಆಮೇಲೆ 2020ರಲ್ಲಿ ಅಂದಿಂದ ಅವರ ಆರೋಗ್ಯ ಸ್ವಲ್ಪ ಕೆಟ್ಟ ಬಂತು. ನಾವೀಗ ಮಂಗಳೂರಿನ ಕೆಲವು ಕಾರ್ಯಕ್ರಮ ಕರೆಸಿದಾಗ ಆರಾಮವಾಗಿ ಬರ್ತಿದ್ರು, ಆರೋಗ್ಯವಾಗಿದ್ರು. ಅಷ್ಟು ಮಕ್ಕಳು ಅಂತ ಒಂದು ಅವಿನಾಭಾವ ಸಂಬಂಧ ಇದ್ದವರಿಗೆ ಎಲ್ಲೋ ನನ್ನ ಮಕ್ಕಳನ್ನು ಕೊಂದು ಬಿಟ್ರು ಅಂತೇಳಿ ಅದ ನಂತರ ಅವರು ಮಾನಸಿಕವಾಗಿ ಅಸ್ವಸ್ಥರಾಗಿ ಆಗಾಗ್ಗೆ ಆಸ್ಪತ್ರೆಗೆ ಸೇರ್ತಾ ಇದ್ರು. ಮತ್ತೆ ಅವರು ಕೊಟ್ಟ ಕೊಡುಗೆ ನೋಡಿ, ಅವರು ನೆಟ್ಟ ಮರಗಳನ್ನು ಉಳಿಸುವ ಯೋಗ್ಯತೆ ಕೂಡ ನಮ್ಮ ಸರ್ಕಾರಕ್ಕಿಲ್ಲ. ಬಿಡಿ, ಅವರು ಬಹಳಷ್ಟು ವರ್ಷದ ಕೇಳಿದ್ರೆ ಅವರಿಗೆ ಮನೆ ಇಲ್ಲ. ಒಂದು ಬಾಡಿಗೆ ಮನೆಯಲ್ಲಿದ್ರು, ಒಂದು ಸರ್ಕಾರದಿಂದ ನಿವೇಶನ ಕೊಡ್ಬೇಕು, ಒಂದು ಜಾಗ ಕೊಡ್ಬೇಕು ಅಂತೇಳಿ ಸರ್ಕಾರ ಯಾರು ಕೊಡ್ಲಿಲ್ಲ. ಆಮೇಲೆ ಅವ್ರು ಏನ್ ಮಾಡಿದ್ರೆ ಮನೆ ಆಸೆ ಬಿಟ್ಟರು. ನಮ್ಮ ಊರಲ್ಲಿ ಹೆರಿಗೆ ಆಸ್ಪತ್ರೆ ಇಲ್ಲ, ಎಲ್ಲರೂ ಹೆರಿಗೆಗೆ ಬಹಳ ಕಷ್ಟಪಡ್ತಾರೆ. ಅಲ್ಲೊಂದು ಸರ್ಕಾರಿ ಮಟ್ಟದಲ್ಲಿ ಒಂದು ಆರೋಗ್ಯ ಇದು ಆಸ್ಪತ್ರೆ ಆಗ್ಬೇಕು ಅಂತ ಬಹಳ ಬೇಡಿಕೆ ಇಟ್ರು. ಅದನ್ನು ಯಾರು ಮಾಡ್ಲಿಲ್ಲ. ಆಮೇಲೆ ನೋಡಿ, ಬಹಳ ಹಾಸ್ಯ ಅಂದ್ರೆ ಸಾಲುಮರದ ತಿಮ್ಮಕ್ಕ ಟ್ರೀ ಅಲ್ಲ, ನಾನು ಹೇಳಬೇಕಾದ ವಿಚಾರ. ಸಾಲುಮರದ ತಿಮ್ಮಕ್ಕ ಟ್ರೀ ಪಾರ್ಕ್ ಅಂತೇಳಿ ಕೋಟಿ ಖರ್ಚು ಮಾಡಿದೆ. ಇಲ್ಲಿ 30 ಕೋಟಿ ಅಂತೇಳಿ 60 ಕೋಟಿ ಅಂತ. ಈ ಕೋಟಿಯಲ್ಲಿ ಒಂದು 10 ಲಕ್ಷ ಕೊಟ್ಟಿದ್ರೆ ಅಜ್ಜಿಗೆ ಮನೆ ಆಗ್ತಿತ್ತು. ಯಾಕೆಂದ್ರೆ ಎಲ್ಲ ಪರಿಸರ ಸಂಘಟನೆಗಳು ಇವತ್ತು ಸಾಲುಮರದ ತಿಮ್ಮಕ್ಕ, ನಮ್ಮ ಇತ್ತೀಚೆಗೆ ಅಗಲಿದ ತುಳಸಿಗೌಡ, ಇವರೆಲ್ಲ ನಮಗೊಂದು ರೋಲ್ ಮಾಡ್ಯಾರ. ನಾವು ಯಾವುದೋ ಯಾರನ್ನೋ ಸೆಲೆಬ್ರಿಟಿ ಅಂತ ಹೇಳ್ಬೋದು, ಇವರು ಸೆಲೆಬ್ರಿಟಿಗಳು. ಈ ಸೆಲೆಬ್ರಿಟಿಗಳೊಟ್ಟಿಗೆ ನಾವು ಅವರು ಮಾಡಿದ ಕೆಲಸಗಳನ್ನು ಮುಂದುವರಿಸಲು ನೋಡಿ ಒಂದು ಮಹಾನ್ ಕೊಡುಗೆ ಕೊಟ್ಟು ಹೋಗಿದ್ದಾರೆ. ಆಸ್ತಿ, ದುಡ್ಡು, ಚಿನ್ನ, ಸಂಪತ್ತು ಖಾಸಗಿ ಆದ್ರೆ ಇವರು ದೇಶದ ಪ್ರಕೃತಿಗೆ ಒಂದು ದೊಡ್ಡ ಕೊಡುಗೆ ಕೊಟ್ಟು ಹೋಗಿದ್ದಾರೆ. ಅವರ ಆ ಕೊಡುಗೆಯನ್ನು ಉಳಿಸಬೇಕು ಅಂತೇಳಿ ನಾವು ಎಲ್ಲರೂ ಅದೇ ರೀತಿ ಒಂದು ಸ್ವ ಇಚ್ಛೆಯಿಂದ ನಮ್ಮ ಪ್ರಕೃತಿಗಾಗಿ, ನಮ್ಮ ಅಜ್ಜಿಗಾಗಿ ಅಂತ ನಾವು ಕೆಲಸ ಮಾಡಬೇಕು. ಎಲ್ಲ ಸಂಘಟನೆಗಳು ಇನ್ನುಳಿದ ನೋಡಿ, ಈಗ ದಿನ ತಾಪ ಹೆಚ್ಚಾಗ್ತಾ ಇದೆ. ಮೊನ್ನೆ ಮಳೆ ಇತ್ತು, ಈಗ ಉರಿ ಬಿಸಿಲು, ಡೈರೆಕ್ಟ್ ಬರಗಾಲಕ್ಕೆ ಬಂದಿದ್ದೇವೆ. ಯಾಕಿದ ಕಾರಣ ಅಂತ ಹೇಳಿದ್ರೆ ಈ ನೆಲದ ಹಸಿರು ಚಾದರ ಮತ್ತು ಹಂದರ ಕಡಿಮೆ ಆಗ್ತಾ ಇದೆ. ಇದಕ್ಕೆ ಅಜ್ಜಿ ಆಗ್ಲೇ 50 ವರ್ಷ ಹಿಂದೆ ಈ ತರ ಕೊಡುಗೆ ಕೊಟ್ಟಿದ್ದಾರೆ ಹೇಳಿದ್ರೆ ನಾವೆಲ್ಲರೂ ಈಗ ಕಾರ್ಯಪ್ರವೃತ್ತರಾಗಬೇಕು. ಯಾಕೆ ನಮಗೋಸ್ಕರ, ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಆದ್ರೂ ಒಂದಷ್ಟು ಗಿಡಗಳು ನೆಡಬೇಕು. ಮತ್ತೆ ಗಿಡಗಳನ್ನ ಕಡಿಯುವ ವಿಚಾರದಲ್ಲಿ ಸುಮ್ಮನೆ ಇರಬಾರ್ದು. ಯಾರೋ ಗಿಡ ಕಡಿದ್ರು ಇರ್ಲಿ, ಹೆದ್ದಾರಿ ಅಗಲೀಕರಣ, ಡೆವಲಪ್ಮೆಂಟು ಎಲ್ಲ ಹೇಳ್ತಾರೆ, ಹೌದು. ಆದ್ರೆ ನಾವು ಎಷ್ಟು ಗಿಡಗಳು ನೆಟ್ಟಿದ್ದೇವೆ? ಸುಮ್ಮನೆ ಬೊಬ್ಬೆ ಹಾಕೋದಂತ ನಾವು ಗಿಡಗಳು ನೆಟ್ಟು ಅಜ್ಜಿಯ ಒಂದು ಅವರ ಕನಸು, ಧೋರಣೆ, ನಿಲುವು, ಚಿಂತನೆಗಳನ್ನು ಮುಂದುವರಿಸಬೇಕಾದ್ರೆ ಅವರ ಹಾದಿಯಲ್ಲಿ ನಾವು ಒಂದಷ್ಟು ಗಿಡಗಳನ್ನು ಸಾಕಬೇಕು, ಪೋಷಿಸಬೇಕು. ಮತ್ತೊಂದಷ್ಟು ಸಂಘಟನೆಗಳಿಗೆ, ಯುವ ವಿದ್ಯಾರ್ಥಿಗಳಿಗೆ ಇದರ ಬಗ್ಗೆ ನಾವು ಒಂದು ಮಾದರಿಯಾಗಿ ಪಾಠ ಕಳ್ಕೊಡ್ಬೇಕು. ಕಾಡಿನ ಒಳಗಿನ ಎಲ್ಲ ಆಯಾಮಗಳನ್ನು ಕಲ್ತುಕೊಂಡ್ರೆ ಮಕ್ಕಳು ಕೂಡ ಈಗಲೇ ಚಿಕ್ಕ ಇದರಲ್ಲಿ ನಮ್ಮ ಪ್ರಕೃತಿಗೆ ಏನಾದ್ರು ಮಾಡಬೇಕು ಅಂತ ಒಂದು ಕಾರ್ಯಪ್ರವೃತ್ತರಾಗ್ತಾರೆ.